ಚೆನ್ನಾಗಿದೆ ಅಂದ್ರೆ ಪಾಪ ಏನೇ ಫಂಕ್ಷನ್ ಆಗ್ಲಿ ಕರೀತಾರೆ. ಪುನೀತ್ ಇದ್ದಾಗ್ಲೂ ಅಷ್ಟೇ, ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರು ಮನೆ ಗುರುಪ್ರಸಾದಗೂ ಅದೇ ರಿನಿವೇಶನ್ ಮಾಡಿದ್ರು. ಮನೆ 94 ಎಲೆಕ್ಷನ್ ನಿಂತಿದ್ರು ಬಸವಗುಡಿ ವಿಧಾನಸಭೆ. ಆಮೇಲೆ ಜಯನಗರ ಹೌಸಿಂಗ್ ಸೊಸೈಟಿಗೆ 92 ಇಂದ 2006 ವರೆಗೂ ಅವರೇ ಪ್ರೆಸಿಡೆಂಟ್ ಆಗಿದ್ರು. ಇವರು ಕಾಂಗ್ರೆಸ್ ಇಂದ ನಿಂತಿದ್ದು, ಅಲ್ಲಿ ಬಿಜೆಪಿ ಬೆಲ್ಟು. ಜನ ಜಾಸ್ತಿ ಆಗ್ಬಿಟ್ರು. ಎಲ್ಲ ಎತ್ತಿನ ಗಾಡಿ, ಚಕ್ಕರ್ ಗಾಡಿ, ಟ್ರ್ಯಾಕ್ಟರ್ಗಳು ಇರ್ಲಿಲ್ಲ, ಎತ್ತಿನ ಗಾಡಿ ಇಲ್ಲ ಸೈಕಲ್, ಯಾರೋ ಒಬ್ರು ಸ್ಕೂಟ್ರಲ್ಲಿ ಬರ್ತಾ ಇದ್ರು. ಹೌಸ್ಫುಲ್, ಟಿಕೆಟ್ ಇಲ್ಲ, ನೆಕ್ಸ್ಟ್ ಶೋ ಕೊಡ್ತೀವಿ ಅಂದಿದ್ದಕ್ಕೆ ಇದನ್ನೇ ಕಿತ್ಕೊಂಡು ಒಳಗೆ ಹೋಗ್ಬಿಟ್ಟಿದ್ರು ಟೆಂಟ್. ಆಮೇಲೆ ಡೆತ್ ಆದಾಗ್ಲೂ ನಮ್ಮ ರಾಮಲಿಂಗ ರೆಡ್ಡಿ ಅವರು, ಅಂಬರೀಷ್ ಎಲ್ಲ ಸಿನಿಮಾ ನಟರೆಲ್ಲ ಬಂದಿದ್ರು. ಎಲ್ಲನ ಬೇರೆ ಮಾಡೋಣ ಅಂತ ಇಲ್ಲೇ ಕೂತ್ಕೊಂಡು ಕೇಳಿದ್ರು. ನಾವು ಬೇಡ ಅಂತ, ನಮ್ಮ ಜಮೀನಿದೆ. ಸರ್ ಶಿವಣ್ಣ ನಿಮಗೆ ತಮಾಷೆಗಳಿಲ್ಲ ಸರ್, ಬಾ ಗುರು ಆ್ಯಕ್ಟ್ ಮಾಡಿ. ಅದು ಫ್ರೆಂಡ್ಶಿಪ್ ಹೆಂಗೆ ಸರ್ ನಿಮ್ಮದು ಶಿವಣ್ಣದಲ್ಲಿ? ಇಲ್ಲ, ಚೆನ್ನಾಗಿದೆ ಅಂದರೆ ಪಾಪ ಏನೇ ಫಂಕ್ಷನ್ ಆಗಲಿ ಕರೀತಾರೆ. ಪುನೀತ್ ಇದ್ದಾಗ್ಲೂ ಅಷ್ಟೇ, ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರು ಮನೆ ಗುರುಪ್ರಸಾದಗೂ ಅದೇ ರಿನಿವೇಶನ್ ಮಾಡಿದ್ರು. ಮನೆ. ಬಟ್ ಈ ಪ್ರೊಡಕ್ಷನ್ ಅನ್ನೋದು ಯಾಕೆ ಕಾಲ್ ತೊಗೊಂಡು ಸರ್ ಅಪ್ಪಾಜಿ, ನೀವು ಅಬ್ಸರ್ವ್ ಮಾಡ್ದಂಗೆ? ಅಂದರೆ ನಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂದರೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಇಂಡಸ್ಟ್ರಿಗೆ, ಯಾವ ಥರದ ಪಾಯಿಂಟ್ ಆಫ್ ವ್ಯೂ ಅವ್ರ ಮೈಂಡಿಗೆ ಬಂತು. ನಾನು ಕನ್ನಡ ಸಿನಿಮಾಲಿದ್ದೀನಿ, ಕನ್ನಡ ಸಿನಿಮಾಗೆ ಕನ್ನಡ ಇದಕ್ಕೆ ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶದಿಂದ ಮೆಕ್ಯಾನಿಸಮ್ ಗೋಲ್ಡ್ ಡಬ್ ತೆಗೆದು, ಫಸ್ಟು ತಾಯಿಗಿಂತ ದೇವರಿಲ್ಲ, ಆಮೇಲೆ ಮೆಕ್ಯಾನಿಸಮ್ ಗೋಲ್ಡ್ ಡಬ್ ತೆಗೆದ್ರು. ಬರೀ ಕಾರವಾರದಲ್ಲಿ 8 ತಿಂಗಳು ಶೂಟಿಂಗ್ ನಡೀತು. ಕಾರವಾರದಲ್ಲಿ 8 ತಿಂಗಳು ಶೂಟಿಂಗ್ ನಡೀತು. ಆಮೇಲೆ ಅದು ಹೆಚ್ಚು ಕಮ್ಮಿ ಒಂದೂವರೆ ವರ್ಷ ಆಗಿತ್ತು ಶೂಟಿಂಗ್ ಮುಗಿಯೋಷ್ಟು. ಅದಾದಮೇಲೆ ಬ್ರಹ್ಮಾಸ್ತ್ರ, ರಣಬೇರಿ. ಬಟ್ ಈ ಸಿನಿಮಾ ಪ್ರೊಡಕ್ಷನಲ್ಲಿ ನಿಮ್ದು ಏನಂದ್ರೆ ನಿಮ್ಮ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಸರ್? ನಾವು ಒಂದಷ್ಟು ಚಾರ್ಜ್ ತೊಗೊಳ್ಳೋಣ ಎಲ್ಲ ತೊಗೊಂಡು ಅದೆಲ್ಲ ಹೆಂಗಿತ್ತು ಸರ್ ಆ ಟೈಮಲ್ಲೆಲ್ಲ? ಚೆನ್ನಾಗಿತ್ತು. ನಮ್ಮ ಚಿಕ್ಕಪ್ಪವರು ನಾವು ಎಲ್ಲ ಒಂದೊಂದು ಇನ್ಚಾರ್ಜ್ ತೊಗೊತಾ ಇದ್ವಿ. ಪ್ರೊಡಕ್ಷನ್ ಮ್ಯಾನೇಜರ್ ಸಪ್ರೇಟು, ಡೈರೆಕ್ಟರ್ಗಳೆಲ್ಲ ಅವರೆಲ್ಲ ಅವ್ರವ್ರ ವರ್ಕ್ ಅವ್ರವ್ರು ಸಪ್ರೇಟು ಅವ್ರು ಮಾಡ್ತಾಯಿದ್ವಿ. ನಮ್ಮದು ಈ ನಮ್ಗೇನೇನು ವಹಿಸ್ತಿದ್ರು ಆ ಕೆಲಸ ನಾವು ಮಾಡ್ತೀರಿ. ತುಂಬ ಕನೆಕ್ಟ್ ಯಾರಾಗ್ತೀರಿ ಸರ್ ಅಪ್ಪಾಜಿಗೆ ಬೇಗ? ಅಂದರೆ ಕಲಾವಿದರಲ್ಲಿ, ನಿರ್ದೇಶಕರಲ್ಲಿ ಅಂದರೆ ಜಾಸ್ತಿ ಫೋನಲ್ಲಿ ಮಾತಾಡ್ತಿದ್ವಿ ಅಥವಾ ಜಾಸ್ತಿ ಕಮ್ಯುನಿಕೇಷನ್? ಅಂಬರೀಷು. ಹೌದಾ ಸರ್? ಇವರು ಡಾಕ್ಟರ್ ರಾಜ್ಕುಮಾರ್ ಅವರು, ಪ್ರಭಾಕರ್, ಟೈಗರ್ ಪ್ರಭಾಕರ್ ಅವರು. ಅಂಬರೀಷ್ ಅವ್ರ ಜೊತೆ ಒಂದಷ್ಟು ಫನಿ ವಿಷಯಗಳಿದಾವೆ ಸರ್? ಸಿಕ್ಕಾಬಿಟ್ಟಿದೆ. ಆ್ಯಕ್ಚುಲಿ ರಿಯಲ್ ಆಗಿ ಹೆಂಗೆ ಸರ್ ಅಪ್ಪಾಜಿ? ಅಂದರೆ ವೆರಿ ಜಾಯ್ಫುಲ್ ಪರ್ಸನ್ ಹೇಗೆ ಅಂತ? ಹೌದು, ಅವರು ಏನು ಅಂದರೆ ಆಮೇಲೆ ಅವ್ರಿಗೆ ಫುಡ್ಡಲ್ಲಿ ಟೇಸ್ಟ್ ಜಾಸ್ತಿ. ಹೌದಾ ಸರ್? ಆಮೇಲೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಶಿಸ್ತು, ಯಾವುದೇ ವರ್ಕ್ ಮಾಡಬೇಕಾದ್ರೆ ಶಿಸ್ತು. ಫೇವ್ರೇಟ್ ಫುಡ್ ಏನು ಸರ್ ಅಪ್ಪಾಜಿದು? ಅವರು ಈ ಯಾವುದೋ ಈ ಫಿಶ್ಶಿಂದು ಒಂದು ಇದು ಬರುತ್ತೆ, ಏನೋ ನೀರು ದೋಸೆ, ಮಂಗಳೂರು ಸ್ಟೈಲ್ ಫಿಶ್ಶಿಂದು ಭಾಳ ಇಷ್ಟ. ಇದಕ್ಕೆ ಕಳಿಸ್ತಾ ಇದ್ರು, ಫಿಶ್ ಲ್ಯಾಂಡ್ಗೆ ಹೋಗ್ತಾಮ ಅಂತ. ಇಲ್ಲಾಂದ್ರೆ ಅಲ್ಲಿಗೆ ಹೋಗ್ಬಿಡ್ತಾ ಇದ್ರು. ಅವ್ರಿಗೆ ಫುಡ್ ಇದು ಜಾಸ್ತಿ ಇಷ್ಟ ಆಯಿತು. ಆಮೇಲೆ ಅವ್ರು 94 ಎಲೆಕ್ಷನ್ ನಿಂತಿದ್ರು ಬಸವಗುಡಿ ವಿಧಾನಸಭೆ. ಆಮೇಲೆ ಜಯನಗರ ಹೌಸಿಂಗ್ ಸೊಸೈಟಿಗೆ 92 ಇಂದ 2006 ವರೆಗೂ ಅವರೇ ಪ್ರೆಸಿಡೆಂಟ್ ಆಗಿದ್ರು. ಆ ಇಲೆಕ್ಷನ್ ಮೋಡ್ ಹೆಂಗೆ ಸರ್ ಅದು? ಅಂದರೆ ವೈ ದಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಸರ್? ಅಂದರೆ ಸರ್ ಅದು ಸೋಲು ಗೆಲುವು ಇದ್ದೇ ಇರುತ್ತಲ್ಲ ಸರ್. ಹೌದು, ಇವರು ಕಾಂಗ್ರೆಸ್ ಇಂದ ನಿಂತಿದ್ದು, ಅಲ್ಲಿ ಬಿಜೆಪಿ ಬೆಲ್ಟು. ಹೌದು ಬಿಡಿ, ಶೂರ್ ಶಾಟ್ ಅದು ಬಿಜೆಪಿ ಬೆಲ್ಟ್. ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದು ಒಬ್ಬರೇ, ಅವರು ಹೆಸರು ನಮ್ಮ ಮೇಯರ್ ಆಗಿದ್ರು ನೋಡಿ, ಅವರೊಬ್ಬರೇ ಒಂದ್ಸಲ ಗೆದ್ದಿದ್ರು. ಸರ್ ನೀವು ತುಂಬ ಹಟ್ಟಕ್ಕೆ ಬಿದ್ದು ಅಪ್ಪಾಜಿ ನಮಗೆ ಇದೇ ಥರದ್ದು ತಿಂಡಿ ಬೇಕು, ಇದೇ ಥರ ಬಟ್ಟೆ ಬೇಕಂತ ಕೇಳಿದ ಎಕ್ಸಾಂಪಲ್ಸ್ ಇದೆ ಸರ್? ಅಲ್ಲ, ನಾವೇನು ಕೇಳಿದ್ರು ತರಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಬಗ್ಗೆ ಏನಿದಿಲ್ಲ. ಫೇವ್ರೇಟ್ ಹೋಟ್ಲು ಥರದ್ದೇನೋ ಹೋಗ್ತಿದ್ದೀರಾ ಜೊತೆಗೆ? ಹೋಟ್ಲಿಗೆ ಒಂದೊಂದ್ಸಲ ಏನಾಗ್ತಿತ್ತು ಗೊತ್ತಾ ಸರ್, ಅವ್ರು ಶೂಟಿಂಗಲ್ಲಿ ಇದ್ದಾಗ ಹೋಗಿ ಬಂದ್ಬಿಡ್ತಾ ಇದ್ರು. ಬರ್ತಾ ನಾವು ಎಲ್ಲಿ ಮನೇಲಿ ಇರ್ತಿದ್ವಿ, ಹೆಂಗ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಒಂದೊಂದ್ಸಲ ಇಲ್ಲಿಗೆ ಪಾರ್ಸಲ್ ತರಿಸ್ಬಿಡ್ತಾ ಇದ್ರು ಇಲ್ಲಿದ್ದಾಗ. ಜಾಸ್ತಿ ಆ ಕಡೆಯಿಂದ ಶೂಟಿಂಗಿಂದ ಬರ್ತಾ ಹೋಗ್ತಾ ಇದ್ರು ಅವರು. ಸರ್ ನಮ್ಮ ನಾರ್ತ್ ಕರ್ನಾಟಕದಲ್ಲಿ, ನಾನು ಬಿಜಾಪುರದವನಾಗಿರೋದ್ರಿಂದ ನಮಗೆ ವಜ್ರಮುನಿ ಸರು, ಸುಧೀರ್ ಅವರು, ಧೀರೇಂದ್ರ ಗೋಪಾಲ್ ಅವರು, ದೇವರಾಜ್ ಅವರು ಸರ್, ಈ ಥರದ ಪಾತ್ರಗಳು ತೆರೆ ಮೇಲೆ ಬಂದಾಗ ಸರ್, ನನ್ನ ತಾಯಿ ತಂದೆ ಆ ವಯಸ್ಸಿನವರು ಏನು ಆ್ಯಕ್ಟಿಂಗ್ ಮಾಡ್ತಾನೆ ಗುರು ಅಂತ ಅನ್ನೋರು ಒಂದು ಕಡೆ ಆದರೆ,
ಅವ್ರು ಬಂದರೆ ಭಯ ಪಡೋರು ಸರ್. ನಿಜ. ಚಿಂದೋಡಿ ಇಲ್ಲಿಲ್ಲ ಡ್ರಾಮಾ ಕಂಪ್ನಿ ಇತ್ತು. ಎಸ್ ಸರ್. ಹಾಂ. ಅವ್ರಲ್ಲಿ ನಮ್ಮ ತಂದೆನೂ ಧೀರೇಂದ್ರ ಗೋಪಾಲು ಪಾತ್ರ ಮಾಡಿದ್ದಾರೆ ಓಕೆ. 89 ಓಕೆ. 89 ಆಮೇಲೆ ಬಸವರಾಜ್ ಉಕ್ಕೇರಿ ಡ್ರಾಮಾ ಕಂಪ್ನಿ ಹಾಂ ಹಾಂ ಹಾಂ. ಕೇಳಿದ್ದೀರಾ? ಎಸ್ ಸರ್, ಕೇಳಿ ಸರ್. ಹೋಗಿದ್ದಾರೆ ಅವ್ರಿಲ್ಲ. ಹಾಂ ಹೌದು. ಅವರು ಇದ್ರಲ್ಲೂ ಡ್ರಾಮಾ ಕಂಪ್ನಿಲಿ ಡೈಲಿ ಒಂದು ನೈಟು 3 ಶೋ ನಡೀತಾ ಇತ್ತು. ಓಕೆ ಓಕೆ. ನಾಟಕ ಹಾಂ 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 ಹಾಂ. 3 ಶೋ. ನಿಮ್ಮ ಬಿಜಾಪುರ, ಬಾಗಲಕೋಟೆ, ತಿರ್ಗಿ ಗದಗು, ಹುಬ್ಳಿ, ಧಾರವಾಡ, ಕೊಪ್ಪಳ, ಸೇಡಮ್, ಗುಲ್ಬರ್ಗ ಹತ್ರ. ಈ ಜಾತ್ರೆ ಟೈಮಲ್ಲಿ ನಾನು ಒಂದು 2 ಇದಕ್ಕೆ ಹೋಗಿದ್ದೆ. ಹಾಂ. ಅಲ್ಲಿ ಏನಾಯ್ತು ಅಂದ್ರೆ ಟಿಕೆಟ್ ಸೋಲ್ಡ್ ಔಟ್ ಆಗಿತ್ತು. ಅವಾಗೆಲ್ಲ ಟೆಂಟು. ಎಸ್ ಸರ್. ಎಸ್ ಸರ್. ಹೌದು. ಟೆಂಟು ಮಜಾನೇ ಬೇರೆ. ಥಿಯೇಟ್ರ್ ಇರಲಿಲ್ಲ. ಹಾಂ. ಜನ ಜಾಸ್ತಿ ಆಗ್ಬಿಟ್ರು. ಹಾಂ. ಎಲ್ಲ ಎತ್ತಿನ ಗಾಡಿ, ಚಕ್ಕರ್ ಗಾಡಿ, ಹಾಂ ಹಾಂ ಹಾಂ. ಟ್ರ್ಯಾಕ್ಟರ್ಗಳು ಇರಲಿಲ್ಲ, ಎತ್ತಿನ ಗಾಡಿ ಇಲ್ಲ, ಸೈಕಲ್. ಹಾಂ ಹಾಂ. ಯಾರೋ ಒಬ್ರು ಸ್ಕೂಟ್ರಲ್ಲಿ ಬರ್ತಾ ಇದ್ರು. ಬರೋರು. ಹೌದು. ಹೌಸ್ಫುಲ್, ಟಿಕೆಟ್ ಇಲ್ಲ, ನೆಕ್ಸ್ಟ್ ಶೋ ಕೊಡ್ತೀವಿ ಅಂದಿದ್ದಕ್ಕೆ ಹಾಂ. ಇದನ್ನೇ ಕಿತ್ಕೊಂಡು ಒಳಗೆ ಬಂದ್ಬಿಟ್ಟಿದ್ರು. ಟೆಂಟ್ನೇ ನಾನು ಹಿಂದೂ ಜ್ಞಾಪನ ಇದೆ. ಹಾಂ ಹಾಂ ಹಾಂ. ಬಾಗಲಕೋಟೆಯಲ್ಲಿ. ಓಕೆ ಓಕೆ ಸರ್. ಈಗ ಬಿಡಿ ಸರ್, ಅಂದರೆ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ, ಈಗೆಲ್ಲ ಮೀಡಿಯಾ ತುಂಬ ಆಗಿದೆ. ಒಬ್ಬ ಕಲಾವಿದ, ಅಭಿಮಾನಿ, ಆ ಮೀಟಿಂಗು ಅದೆಲ್ಲವೂ ಕಣ್ಮುಂದೆ ರಾಚುತ್ತೆ ಕಾಣುತ್ತೆ. ನೀವು ಆ ಟೈಮಲ್ಲಿ ನೋಡಿದಂತಹ ವಜ್ರಮುನಿಯವರು, ಅವರ ಅಭಿಮಾನಿಗಳು, ಆ ಬಾಂಡಿಂಗ್, ಆ ಕೊಲಾಬ್ರೇಷನ್ ಹೇಗಿತ್ತು ಸರ್ ಅದು? ಭಾಳ ಚೆನ್ನಾಗಿತ್ತು. ಆಮೇಲೆ ಅವ್ರದ್ದು 100 ಸಿನಿಮಾದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಬಂದಿದ್ರು. ಓಕೆ ಓಕೆ. ಬಂದು ಸನ್ಮಾನ ಮಾಡಿದ್ರು. ಆಮೇಲೆ ನಮ್ಮ ಇವ್ರ ವೆಲ್ಫೇರಿಂದ ನಮ್ಮ ಕನಕನಪಳ್ಳಿದಲ್ಲಿ ಎಲ್ಲ ನಮ್ಮ ರಿಲೇಷನ್ಸು ಅವರು ಎಲ್ಲ ಒಂದು ಸನ್ಮಾನ ಮಾಡಿದ್ರು. ಅವಾಗ 100ನೇ ಚಿತ್ರಕ್ಕೆ. ಓಕೆ. 83-84 ಸರ್ ಆಲ್ಮೋಸ್ಟ್ 40 ವರ್ಷ ಮೇಲೆ ಆಯ್ತು ಸರ್. 83-84 100 ಸಿನಿಮಾಗೆ 100ನೇ ಚಿತ್ರ. ಇದರಲ್ಲಿ ಟೌನ್ ಹಾಲ್ ಇತ್ತು ಫಂಕ್ಷನು. ಓಕೆ. ಹಾಂ. ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಬಂದಿದ್ರು. ಮತ್ತು ನಮ್ಮ ರಿಲೇಷನ್ಸ್ ಇವರೆಲ್ಲ ಸೇರಿ, ಅದೇ ನಮ್ಮ KM ನಾಗರಾಜಣ್ಣ ಎಲ್ಲ ಸೇರಿ ಅವರೊಂದು ಕನಕ ಒಂದು ಸಂಘ ಮಾಡಿದ್ರು. ಅದರಲ್ಲಿ ಅವರೂ ಒಂದು ಸನ್ಮಾನ ಆವಾಗ ಇಟ್ಕೊಂಡು ಸನ್ಮಾನ ಮಾಡಿದ್ರು ಸರ್. ಅಭಿಮಾನಿಗಳು ಅವಾಗ ಜನ ಕಿಕ್ಕಿರಿದು ತುಂಬಿಟ್ರು. ಜನ ಈ ಜಾಗನೇ ಸಾಲ್ತಾ ಇರಲಿಲ್ಲ, ಅಷ್ಟು ಜನ ಅಭಿಮಾನಿಗಳು. ಇವಾಗಲೂ ಉತ್ತರ ಕರ್ನಾಟಕದ ಅಭಿಮಾನಿಗಳು ಈಗಲೂ ಬರ್ತಾರೆ ಸರ್. ಹಾಂ, ಈಗಲೂ ಬರ್ತಾರೆ. ಅದೇ ಹೇಳಿದ್ನಲ್ಲ, ಚೆನ್ನಪ್ಪ ಚೆನ್ನೇಗೌಡ ಡ್ರಾಮಾ ಮಾಡ್ತಾರೆ. ಎಸ್ ಎಸ್ ಎಸ್. ಹಾಂ ಹಾಂ ಹಾಂ. ಇವ್ರಲ್ಲಿ ಚಿಂದೋಡಿ ಲೀಲಾ ಡ್ರಾಮಾ ಕಂಪ್ನಿಲಿ, ಚಿಂದೋಡಿ ಲೀಲಾ ಡ್ರಾಮಾ ಕಂಪ್ನಿಲಿ ನಮ್ಮ ತಂದೆ ಧೀರೇಂದ್ರ ಗೋಪಾಲ್. ಇಲ್ಲಿ ಬಂದು ನಮ್ಮ ತಂದೆ ಇವರು ಸಂಪಂಗಿ ಅಂತ. ಓಕೆ ಸರ್. ಓಕೆ. ಹಾಂ ಹಾಂ. ಅವ್ರ ಜೊತೆ ಬಸವರಾಜ್ ಉಕ್ಕೇರಿ ಡ್ರಾಮಾ ಕಂಪ್ನಿ 3 ಶೋಸ್ ಮಾಡ್ತಾಯಿದ್ರು. 10:00 ಸ್ಟಾರ್ಟ್ ಆದರೆ ಬೆಳಿಗ್ಗೆ 5 ಗಂಟೆಗೆ ಮುಗೀತಿತ್ತು ಸರ್. ಅದೆಲ್ಲವೂ ಸಿನಿಮಾದ ಶೂಟಿಂಗ್ ಬಿಡುವಿನ ವೇಳೆಯಲ್ಲಿ ಅದಕ್ಕೆ ಸರ್ ಕಮಿಟ್ ಆಗಿ ಆ ಥರ. ಹೌದು. ಅದು ನಿಮ್ಮಲ್ಲಿ ಅಲ್ಲಿ ಸಮ್ಮರಲ್ಲಿ ಜಾತ್ರೆ ಟೈಮು. ಹೌದು. ಆ ಜಾತ್ರೆ ಟೈಮಲ್ಲಿ ಮಾಡ್ತಾಯಿದ್ವಿ. ಮಾರ್ಚ್ ಏಪ್ರಿಲಲ್ಲಿ. ಬಟ್ ನನಗೆ ಪ್ರತಿ ಸರಿಯೂ ನಿಮ್ಮ ಜೊತೆ ನಾನು ಫೋನಲ್ಲಿ ಮಾತಾಡುವಾಗ ಆ ಒಂದು ಕನ್ವಿನ್ಸಿಂಗ್ ಇದೆ ಗೊತ್ತಾ ಸರ್. ಅಂದರೆ ನನಗೆ ಇಂಟರ್ವ್ಯೂ ಬೇಕು ಅಂತ ನಾನು ಸರ್ ಮಾಡೋಣ ಅಂತ, ನೀವು ನನಗೆಲ್ಲೂ ಅನಿಸ್ಲೇ ಇಲ್ಲ. ಅಂದರೆ ಈ ಸರ್ ಇಂಟರ್ವ್ಯೂ ಕೊಡೋಕ್ಕೆ ಮನಸ್ಸಿಲ್ಲವೇನೋ, ಎಸ್ಕೇಪ್ ಆಗ್ತದೆ, ನನಗೆ ಆ ಥರ ಫೀಲ್ ಬರಲ್ಲ. ಯಾಕಂದರೆ ನೀವು ಕ್ಲಾರಿಟಿ ಇದ್ರಿ. ನೀವು ನನಗೆ ಸ್ಟೇಟಾಗಿ ಹೇಳ್ತಾ ಇದ್ರಿ, ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಬಟ್ ನನಗೆ ಪರ್ಸ್ನಲಿ ಖುಷಿಯಾಗಿದೆ ಸರ್. ತುಂಬ ಜನ ಕಲಾವಿದರ ಮಕ್ಕಳು, ನಾನು ಯಾರ ಹೆಸರು ಹೇಳಲ್ಲ, ಕೆಲವರು ಏನೂ ಮಾತಾಡಲ್ಲ, ಕೆಲವರು ಎಲ್ಲವೂ ಇದ್ದೂ ನಮಗೆ ಇಂಡಸ್ಟ್ರಿ ಏನೂ ಸಪೋರ್ಟ್ ಮಾಡಲಿಲ್ಲ, ಗೌರ್ಮೆಂಟ್ ಏನು ಸಪೋರ್ಟ್, ಆ ಕೊರಗಲ್ಲೇ ಇರ್ತಾರೆ. ಈ ವಿಷಯನ ನೀವು ಹೇಗೆ ರಿಸೀವ್ ಮಾಡ್ತೀರಾ ಸರ್? ಅಂದರೆ ನೀವು ಉತ್ತರ ಕೊಡಬೇಕಂತಲ್ಲ, ನಾನು ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ. ಇಂಡಸ್ಟ್ರಿ ಸಪೋರ್ಟೇ ಮಾಡಲಿಲ್ಲ, ಸರ್ಕಾರದವ್ರು ನಮ್ಗೆ ಸಪೋರ್ಟೇ ಮಾಡಲಿಲ್ಲ, ನಮ್ಮನ್ನು ಗುರುತಿಸಲೇ ಇಲ್ಲ, ಆ ಥರದ ಕೊರಗಲ್ಲಿ ತುಂಬಾ ಇದ್ದಾರೆ. ನಿಮ್ಮ ಮನಸ್ಥಿತಿ ಹೇಗಿದೆ? ನಮ್ಮ ತಂದೆಯವರಿಗೆ ಅದನ್ನೆಲ್ಲ ಕೇಳೋಕ್ಕೆ ಇಷ್ಟನೇ ಇರಲಿಲ್ಲ. ವಾವ್, ಸೂಪರ್ ಸರ್. ನಮ್ಮ ತಂದೆಯವ್ರಿಗೆ ಆ ಥರ ಇಂಟ್ರೆಸ್ಟ್ ಇರಲಿಲ್ಲ. ನಮಗೆ ಅವರು ಅಪೋಲೋ ಹಾಸ್ಪಿಟ್ಲಿಗೆ ಸೇರಿದಾಗಲೇ ನಾನು ಅದನ್ನು ಒಬ್ಬರು ಬಂದು ಹೇಳಿದ್ರು. ಓಕೆ. ಒಬ್ಬರು ಕಲಾವಿದರು ಹೇಳಿದ್ರು, ನಾನು ಹೆಸರು ಹೇಳೋದಿಲ್ಲ. ಇಲ್ಲ, ಹಿಂಗೆ ಸರ್ಕಾರದಿಂದ ಅನುದಾನ ಸಿಗುತ್ತೆ, ಅಪ್ಲೈ ಮಾಡಿ. ನಾನು ಮಾತಾಡ್ತೀನಿ. JH ಪಾಟೀಲ್ ಅವಾಗ CM ಅಂತ. CM ಆವಾಗ ಒಬ್ಬರು ಮುಖಂಡರು ಬಂದು ಹೇಳಿದ್ರು, ಇಲ್ಲ ಬೇಡ, ಯಾರೇನು ಮಾಡೋದು ಬೇಡ. ಆಮೇಲೆ ಡೆತ್ ಆದಾಗ್ಲೂ ನಮ್ಮ ರಾಮಲಿಂಗ ರೆಡ್ಡಿಯವರು, ಅಂಬರೀಷ್ ಎಲ್ಲ ಸಿನಿಮಾ ನಟರೆಲ್ಲ ಬಂದಿದ್ರು. ಎಲ್ಲನ ಬೇರೆ ಮಾಡೋಣ ಅಂತ ಇಲ್ಲೇ ಕೂತ್ಕೊಂಡು ಕೇಳಿದ್ರು.
ನಾವು ಬೇಡ ಅಂತ. ನಮ್ಮ ಜಮೀನಿದೆ, ಸೂಪರ್ ಸರ್. ನಮ್ಮ ತಾತ ಅಜ್ಜಿ ನಾವು ತಂದೆ ತಾಯಿನೂ ಅಲ್ಲೇ ಸಮಾಧಿ ಮಾಡಿದ್ವಿ, ನಾವು ಅಲ್ಲೇ ದಫನ್ ಮಾಡ್ತೀವಿ. ಅಂದರೆ ಯಾವುದೇ ಥರದ ವಿಷಾದ ಇಲ್ಲ, ರಿಗ್ರೆಟ್ಸ್ ಇಲ್ಲ, ಏನೂ ಮಾಡಿಲ್ಲ, ಇಲ್ಲ, ಆ ಫೀಲಿಂಗೇ ಇಲ್ಲ ನಿಮಗೆ? ಫೀಲಿಂಗೇ ಇಲ್ಲ. ನಾವು ಕೇಳೋದು ಬೇಡ, ನಮ್ಗೆ ಫೀಲಿಂಗ್ ಬರೋದು ಗ್ರೇಟ್ ಸರ್, ಗ್ರೇಟ್. ಇಲ್ಲ ಅಂದರೆ ನೀವು ಕ್ಲಾರಿಟಿ ಇದೆ ಸರ್. ನಂಗೆ ಅದೇ ಅಂದರೆ ತುಂಬ ಜನ ಇದೇ ಕೊರಗಲ್ಲೇ ಸರ್ ಅದಕ್ಕೊಂದು ಏನೋ ಥರದ ಡೈಮೆನ್ಷನ್ ಕೊಟ್ಟು ಹೆಲ್ಪ್ ಆಗಿದ್ರೂ ಆಗಿಲ್ಲ ಅನ್ನುವಂತಹ ಮೈಂಡ್ಸೆಟ್ಟಲ್ಲಿ ಹೋಗ್ತಾರೆ. ಅಂದರೆ ಇದೆಲ್ಲವೂ ಅಂದರೆ ಅಪ್ಪಾಜಿ ಕೊಟ್ಟಂತ ಇದ್ದಾರೆ ತಗೊಂಡು ಆ ಥರ ಇದು ತಗೊಂಡು ಹೋಗಿರೋರು ಇದ್ದಾರೆ, ಸಪೋರ್ಟ್ ತಗೊಂಡು ಕೇಳಿರೋರು ಇದ್ದಾರೆ, ತಗೊಂಡಿರೋರು ಇದ್ದಾರೆ. ಅದೆಲ್ಲ ಅವ್ರವ್ರ ವೈಯಕ್ತಿಕ. ನಾವು ನಮ್ಗೆ ಅದೆಲ್ಲ ನಾವಿಲ್ಲಿ ಯೋಚನೆ ಮಾಡೋದು. ನಿಜ ನಿಜ. ಇಲ್ಲ ಅದಕ್ಕೆ ನಾನು ಈ ಪ್ರಶ್ನೆ ನೀವು ಉತ್ತರ ಕೊಡೋದು ನಂಗೆ ಬೇಜಾರಿರುತ್ತೆ, ಬಟ್ ನೀವು ಕ್ಲಾರಿಟಿ ಇರೋದ್ರಿಂದ ಮಾತಾಡಿದ್ರಿ. ಇಲ್ಲ ಹೌದು ಅಲ್ಲ ಸರ್? ಅದೇ ಹೇಳಿದ್ನಲ್ಲ, ಮೇಲಾಗಿ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಸೂಪರ್ ಸೂಪರ್ ಸೂಪರ್. ಅದು ನಮ್ಗೆ ಗೊತ್ತಾಯ್ತು. ಆ ಥರದ್ದು ಮೇನ್ ಕೋರ್ ಪಾಯಿಂಟೇ ಸ್ಟ್ರಾಂಗ್ ಇರೋದ್ರಿಂದ ನೀವು ಅದನ್ನು ಮಿಸ್ಯೂಸ್ ಮಾಡೋಕ್ಕೆ ಹೋಗಲಿಲ್ಲ. ಭಾಳ ಗಟ್ಟಿತನ ಇತ್ತು ಬಿಡಿ, ಭಾಳ ಧೈರ್ಯ ಗಟ್ಟಿ. ಅವ್ರ ತಂದೆಗೂ ಅಷ್ಟೇ, ನಮ್ಮ ತಾತಗೂ ಅಷ್ಟೇ. ಓಕೆ. ಅವ್ರು ಆ್ಯಕ್ಚುಲಿ ಭೀಮನ್ ಪಾತ್ರ ಮಾಡ್ತಾ ಇದ್ದು ಊರುಗಳಲ್ಲಿ, ವಿಲೇಜ್ಗಳಲ್ಲಿ ಯಾವುದೋ ಜಾತ್ರೆ ಹಬ್ಬದ ಟೈಮ್ ಭೀಮನ್ ಪಾತ್ರ ಮಾಡ್ತಾ ಇದ್ದಾರೆ. ಅಂದರೆ ಅಪ್ಪಾಜಿಗೆ ಒಂದು ಸ್ಟ್ರೈಕಿಂಗ್ ಪಾಯಿಂಟ್ ಅಲ್ಲಿಂದನೇ ಆಗಿದೆ. ಅಂದರೆ ನಮ್ಮ ತಾತ ಅವ್ರಿಗೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಸಿನಿಮಾ ಇದಕ್ಕೆ, ನಾಟಕಕ್ಕೆ. ಫಸ್ಟು ನೀನು ಸ್ಟಡಿ ಮುಗಿಸು, ಒಳ್ಳೆ ಕೆಲಸ ಮಾಡು, ಹೋಗು. ಅದು ಹಂಗೆ ಎಳ್ಕೊಂಡು ಹೊಟ್ಟೋಯ್ತು ಈ ಕಡೆ. ಓಕೆ ಓಕೆ ಓಕೆ.